ಸುವರ್ಣ. ಖುಷಿ ಖುಷಿ ಖುಷಿ. ಹೇಗಿದ್ದೀರಾ ಅಳಿ ಅಂದ್ರೆ? ರಸ್ತೆಯಲ್ಲಿ ನಿಮ್ಮ ಹೆಂಡತಿ ನನ್ನ ಕೆನ್ನೆಗೆ ಈ ವಿಷ್ಣುವರ್ಧನ್ ಕೆನ್ನೆ ಕೊಡ್ದು ಅವಮಾನ ಮಾಡಿದ್ದಾರೆ. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅವ್ರು ನನ್ನ? ಅಲ್ಲ, ಮಾತಾಡ್ಬೇಡಿ. ಇದ್ರ ಪರಿಣಾಮ ನೆಟ್ಟಿಗಿರಲ್ಲ. ನಾನ್ ಸುಮ್ಮನೆ ಇರಲ್ಲ. ಮೇಲಿನ ಮೇಲೆ ಅವಮಾನ ಮಾಡ್ತೀರಲ್ವಾ, ಇದ ನಿಮ್ಗೆ? ಅಳಿ ಅಂದ್ರೆ ಏನ? ಮಾತಾಡ್ಬೇಡಿ, ಹೊಡಿ ಇಲ್ಲಿಂದ. ಇಲ್ಲದೇ ನನ್ನ ಕೋಪಕ್ಕೆ ನಿಮ್ಮ ಗೌರವ ಬಲಿ ಆಗುತ್ತೆ. ಹೊಡಿ. ಎಲ್ಲ ಸರಿ ಹೋಗೋದ್ರಲ್ಲಿತ್ತು. ಇನ್ನೇನೋ ರಾಮಾಯಣ ಶುರುವಾಗಿದೆ. ನಮ್ಮ ಫೈಲ್ಗೆ ಸೈನ್ ಆಯಿತು. ಇನ್ನು ನಾವು ಕೆಲಸ ಪ್ರಾರಂಭ ಮಾಡ್ಕೋಬಹುದು. ಹೌದು, ಅಂದಾಗೆ ನಾನು ಇವತ್ತು ಸಂಜೆ ಸಹಕಾರ ಸಚಿವರನ್ನ ಭೇಟಿ ಆಗ್ತಾ ಇದ್ದೀನಿ. ನಾನು ಅದನ್ನು ನೋಡ್ಕೋತೀನಿ. ಥ್ಯಾಂಕ್ ಯು. ಏನು ಯೋಚನೆ? ಎಲ್ಲ ಗೊತ್ತಿದ್ರು ಕೇಳ್ತಾ ಇದ್ದೀರಲ್ಲ. ಮನೆ ಸೊಸೆ ಡಿವೋರ್ಸ್ ಕೊಡ್ತಾ ಇದ್ದಾಳೆ. ಸಹಜವಾಗಿ ಎಲ್ಲರೂ ನನ್ನ ಮೇಲೆ ಅನುಮಾನ ಪಡ್ತಾರೆ. ಎಲ್ರಿಗೂ ಗೊತ್ತು ನೀವು ನಿಮ್ಮ ಸೊಸೆನ ತುಂಬ ಗೌರವದಿಂದ ನೋಡ್ಕೋತೀರಾ ಅಂತ. ಎಲ್ಲರೂ ನನ್ನೇ ಅಂತಾರೆ, ಅತ್ತೆ ಸರಿಗಿಲ್ಲ, ಅತ್ತೆ ಕಾಟ ಅಂತ. ಆದರೆ ನಾನು ಅತ್ತೆ ಆಗಾಗಿನ ಮುಂಚೆ ಒಬ್ಳು ತಾಯಿ ಅನ್ನೋದನ್ನ ಎಲ್ಲರೂ ಮರ್ತಿರ್ತಾರೆ. ತುಂಬ ನೋವಾಗ್ತಿದೆ ರೀ. ಅಪ್ಪಾಜಿ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು ನಿರ್ಧಾರ? ಅಲ್ಲಿ ಅವಳೊಂದು ನಿರ್ಧಾರಕ್ಕೆ ಬಂದಿದ್ದಾಳೆ ಅಂತ ಸಚ್ಚಿದಾನಂದ ಅವ್ರು ಬಂದಿದ್ರು. ನಿನ್ನ ನಿರ್ಧಾರ ಏನು? ಕ್ಷಮಿಸಿ ಅಪ್ಪಾಜಿ, ನಾನು ತಿಳ್ಕೊಂಡ ಹಾಗಿಲ್ಲ ರಜನಿ. ಇನ್ನು ನನಗೆ ತಾಳ್ಮೆ ಇಲ್ಲ. ಅವಳ ಜೊತೆ ಬದುಕೋದಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ರಜನಿಯಿಂದ ದೂರನೇ ಇರಬೇಕು ಅನ್ನಿಸ್ತಾ ಇದೆ ಅಪ್ಪಾಜಿ. ಇನ್ನು ಅವಳ ಜೊತೆ ಬದುಕೋದ್ರಲ್ಲೂ ಅರ್ಥ ಇಲ್ಲ, ಕನ್ವಿನ್ಸ್ ಮಾಡೋದ್ರಲ್ಲೂ ಅರ್ಥ ಇಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ, ಅವಳ ಪಾಡಿಗೆ ಅವಳ ಮನೇಲೇ ಇರಲಿ. ನನಗೆ ಅವಳು ಬೇಡ ಬೇಡ. ಏನಪ್ಪ ಇದು? ರಜನಿ ಸಿಕ್ಕಿದ್ಲಾ? ಅದು ಅಪ್ಪಾಜಿ ನಾನೊಂದು ಸ್ವಲ್ಪ ಹೊತ್ತು ಒಬ್ಬನೇ ಇರಬೇಕು ಅನ್ನಿಸ್ತಾ ಇದೆ. ಪ್ಲೀಸ್. ಮಸ್ತಕೆ ಅಗ್ನಿ ಯಸ್ಯ ಸಹೇವ ಅಸ್ತಿ ಬ್ರಹ್ಮ ಪರಮಮ ತ್ವಮೇವ ಇತಿ ದೇವಾಯ ಇದಾನಿಂ ಜಯತು ಸರ್ವದಂ ತಜ ಸರ್ವಸ್ವ ಸಂಬಂಧ ಸನ್ಮತಿ ತನ್ ಮನ ಚಿತ್ತಾಕಿ ಭಸ್ಮರಂ. ಹೊರಡೋಣ ರಜು. ದೇವಸ್ಥಾನದವರೆಗೂ ಬಂದವಳು ದೇವಸ್ಥಾನದೊಳಗೆ ಬಂದಿಲ್ವಲ್ಲ ಪುಟ, ಯಾಕೆ? ಮನ್ಸಿಲ್ದೆ ಏನು ಮಾಡಬಾರ್ದು ಬಜ್ಜಿ, ಎಲ್ಲ ಅಮ್ಮನಿಂದಾನೆ. ನಾನೇನೇ ಮಾಡಿದೆ? ಬರಬೇಡ ಅಂತ ಹೇಳಿದ್ನಾ?
ರಸ್ತೆ ನಿಲ್ಸ್ಕೊಂಡು ವಿಷ್ಣುಗೆ ಹೊಡೆದಿಯಲ್ಲ, ಸರಿನಮ್ಮ ಅದು? ಯಾಕೆ ನೀನು ಹೀಗಾಗಿದ್ಯಾ? ಮುಂಚಿನ ತಾಳ್ಮೆ ಇಲ್ಲ. ಮತ್ತೆ ಅವನು ಹಾಗೆ ಮಾಡಬಹುದಾ? ಮಾತಲ್ಲಿ ಬರೀ ದರ್ಪ, ಅಗೌರವನೇ ಇತ್ತು. ಸೌಜನ್ಯ ಬೇಡ್ವಾ? ದುಡ್ಡಿನ ಮದ, ಶ್ರೀಮಂತಿಕೆ ಅಹಂಕಾರ. ನನ್ ಗಂಡನ್ನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಸಿದಾನೆ. ಪೂಜೆ ಮಾಡ್ಬೇಕಾಗಿತ್ತಾ? ಅವ್ರು ಹಾಗೆ ಆಡ್ತಾರೆ ಅಂತ ನಾವು ಹಾಗೆ ನಡ್ಕೊಂಡ್ರೆ ನಮಗೂ ಅವ್ರಿಗೂ ವ್ಯತ್ಯಾಸ ಎಲ್ಲಿರುತ್ತೆ? ನಾನು ವಿಷ್ಣುಗೆ ಡಿವೋರ್ಸ್ ಕೊಡ್ತೀನಿ ನಿಜ. ಹಾಗಂದ್ ಮಾತ್ರಕ್ಕೆ ರಸ್ತೆಯಲ್ಲಿ ಅವ್ರ ಮರ್ಯಾದೆ ಗೌರವಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು ತಪ್ಪು. ತಪ್ಪಾಗಿದ್ರೆ ಅವ್ರಿಗೆ ನೀನ್ ಶಿಕ್ಷೆ ಕೊಡೋ ಹಾಗಿಲ್ಲ ಅಮ್ಮ. ಬೇಜಾರಾಯ್ತು ನನಗೆ. ಹೊಡಿಬಾರ್ದಿತ್ತು ನೀನ್ ವಿಷ್ಣುಗೆ. ಪಾಪ ವಿಷ್ಣು. ಇನ್ನೂ ಪ್ರೀತಿ ಇದೆಯಾ ರಜನಿ ನಿನಗೆ ಅವನ ಮೇಲೆ? ಅವನಿಗೆ ಹೋಗಿ ಪಾಪ ಗೀಪ ಅಂತೆಲ್ಲ ಅಂದ್ರೆ ನಿನಗೆ ಪಾಪ ಸುತ್ಕೊಳುತ್ತೆ. ಮರ್ತ್ಬಿಡು ಅವನ್ನ. ಪಾಪ ಅಂತೆ ಪಾಪ. ಡಿವೋರ್ಸ್ ಆಗಿ ನಾನು ಅವರು ಕಾನೂನು ಪ್ರಕಾರ ದೂರ ಆಗ್ತೀವಷ್ಟೇ. ಭಾವನೆಗಳಲ್ಲಿ ಇರ್ತಾರೆ. ಡಿವೋರ್ಸ್ ಆಗಿದ್ರು ಒಂದು ಕಾಲದಲ್ಲಿ ಇವರಿಬ್ರು ಗಂಡ ಹೆಂಡತಿ ಆಗಿದ್ರು ಅಂತಾನೆ ಪ್ರಪಂಚ ಗೊತ್ತಿಸುತ್ತಮ್ಮ. ದೂರ ಆಗ್ತಿದ್ದೀನಿ ಅಂತ ಆಯ್ತಲ್ಲ, ಮತ್ತೆ ಯಾಕೆ ಬೇಕಿತ್ತು ಮಿಕ್ಕಿದ ಜಗಳ ಹೊಡೆದಾಟ ಎಲ್ಲ? ಹೊಡಿಬಾರ್ದಿತ್ತು ನೀನು. ಕೋರ್ಟ್ ಹೇಳೋವರೆಗೂ ಅವ್ರು ನನ್ನ ಗಂಡನೇ. ಹೊಡೆದ್ಬಿಟ್ಟಿಯಲ್ಲ ನನ್ನ ಗಂಡಂಗೆ ನನ್ನ ಎದ್ರೆ. ಪಾಪ ಎಷ್ಟು ನೊಂದ್ಕೊಂಡ್ರೋ ಏನೋ ವಿಷ್ಣು. ವಿಷ್ಣು 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 ಕೈ ಬಿಡ್ತೀಯೋ ಇಲ್ವೋ? ಎಲ್ಲಿಗೂ ಬರಲ್ಲ ನಿರ್ಧಾರ ಮಾಡಾಗಿ. ನಾನು ಹೆಂಡತಿ ಹೇಳಿ ಅದನ್ನ. ಯಾರು ನೀವು? ನನ್ನ ಮದ್ವೆನೇ ಒಂದು ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. मस्तके अग्नियस्य स एव अस्ति ब्रह्म परमम त्वमेव इति देवाज्ञा इदानीं जयतु सर्वनम् तज सर्वस्व सम्बन्ध सन्मति तन मन चित्ताति भस्मरम् सर्वशत्रु. ವಿಷ್ಣು, ಏನಾಗಿದೆ ಅಂತ ನಾನು ಕೇಳಲ್ಲ. ಏನೋ ಆಗಿದೆ ಅಂತ ನನಗೆ ಗೊತ್ತು. ಒಂದು ತಿಳ್ಕೊ ವಿಷ್ಣು, ಕೋಪದಲ್ಲಿದ್ದಾಗ ನಾವು ಯಾವುದೇ ನಿರ್ಧಾರಗಳನ್ನ ತಗೊಳ್ಬಾರ್ದು. ಅಪ್ಪಾಜಿ, ರಜನಿ ನೀವ್ ಅಂದ್ಕೊಂಡಂಗಿಲ್ಲ. ಅವಳನ್ನ ಕರೆಯೋದಕ್ಕೆ ಹೋದ್ರೆ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಸರಿಯಾಗಿ ಅವಮಾನ ಮಾಡ್ಬಿಟ್ರು. ಸರಿಯಾಗಬೇಕು ಅಂತ ಅವಳಿಗೆ ಇಲ್ಲ ಅಪ್ಪಾಜಿ. ಅವಳ ಮನಸ್ಸಲ್ಲಿ ಈ ಮನೆಯಿಂದ ದೂರ ಇರಬೇಕು ಅಂದ್ಕೊಂಡಿದ್ದಾಳೆ. ನಾವೇ ಹಿಂದೆ ಹೋದ್ರೆ ಮತ್ತೆ ಅವಮಾನಗಳಾಗುತ್ತಷ್ಟೆ. ಬೇಡ ಅಪ್ಪಾಜಿ, ನಾನು ಯೋಚನೆ ಮಾಡಿನೇ ನಿರ್ಧಾರ ಮಾಡಿದ್ದೀನಿ. ಅವಳ ಪಾಡಿಗೆ ಅಲ್ಲೇ ಇರಲಿ, ನಾನು ನನ್ನ ಪಾಡಿಗೆ ಇಲ್ಲೇ ಇರ್ತೀನಿ. ರಜನಿಯಿಂದ ದೂರನೇ ಇರ್ತೀನಿ ಅಪ್ಪಾಜಿ. ವಿಷ್ಣು, ನಮಗಿಷ್ಟವಾದ ದಾರಿಯಲ್ಲಿ ನಾವಿರ್ತೀವಿ ಅಂತ ಚಿಕ್ಕವರಾದ ನೀವು ಹೇಳಿದಾಗ ನಾವು ದೊಡ್ಡವರಾಗಿ ಸುಮ್ಮನೆ ಬಿಟ್ಬಿಡಕ್ಕಾಗಲ್ಲ. ನಮಗೆ ಜವಾಬ್ದಾರಿ ಇದೆ. ಸಚ್ಚಿದಾನಂದರು ಬಂದಿದ್ರು. ಅವ್ರಿಗೆ
ನೀವಿಬ್ಬರು ಜೊತೆಯಾಗಿರ್ಬೇಕನ್ನೋದೇ ಆಸೆ. ಅಲ್ಲದೆ ನಿಮ್ಮಿಬ್ಬರ ನಿರ್ಧಾರದಿಂದ ಅವ್ರಿಗೆ ತುಂಬ ನೋವಾಗಿದೆ. ನಾನು ಅವಳು ದೂರ ಮಾಡಿಲ್ಲ ಅಪ್ಪಾಜಿ. ಅವಳೇ ನನ್ನನ್ನು ದೂರ ಮಾಡಿದ್ದಾಳೆ, ದೂರ ಇಟ್ಟಿದ್ದಾಳೆ ನನ್ನನ್ನು. ಅವಳು ನನ್ನ ಮಾತುಗಳನ್ನ ತಪ್ಪಾಗಿ ತಿಳ್ಕೊಂಡು ಅವಳು ತಾಯಿ ಹೇಳ್ದಾಗೆ ಕುಣಿತಾ ಇದ್ದಾಳೆ. ಅಮ್ಮ ಮಗಳಿಬ್ಬರಿಗೂ ತಾಳ್ಮೆ ಇರಲಿಲ್ಲ. ಒಂದ್ ವೇಳೆ ನಾವಿಬ್ರು ಒಂದಾದ್ರೆ ನಿಮ್ ಬಲವಂತಕ್ಕೆ ಒಂದಾದಾಗಿರುತ್ತೆ. ಒಡೆದೋಗಿರೋ ಕನ್ನಡಿನ ಜೋಡಿಸಿದ್ರೆ ಯಾವತ್ತು ಮತ್ತೆ ಕನ್ನಡಿ ಆಗಲ್ಲ ಅಪ್ಪಾಜಿ. ಆದರೆ ವಿಷ್ಣು, ಜೀವನ ಅನ್ನೋದು ಕನ್ನಡಿ ಅಲ್ಲ. ರಜನಿ ಎಲ್ಲರ ಥರ ಹುಡುಗಿ ಅಲ್ಲ, ತುಂಬ ಸೂಕ್ಷ್ಮ. ನೋವಾಗಿದೆ ಅವಳ ಮನಸ್ಸಿಗೆ. ಆ ನೋವು ಕಡಿಮೆ ಆಗಬೇಕು ಅಂತಂದರೆ ಅದಕ್ಕೆ ಸಮಯ ಬೇಕು. ಒಂದು ತಿಳ್ಕೊ ವಿಷ್ಣು, ಇಬ್ಬರು ಹಠ ಮಾಡಿದರೆ ಸಂಸಾರ ಸುಸೂತ್ರವಾಗಿ ನಡೆಯಲ್ಲ. ಯಾರಾದರೂ ಒಬ್ಬರು ಸೋಲ್ಬೇಕು. ನಾನೇ ಗೆಲ್ಲಬೇಕು, ನಾನು ಹೇಳಿದ್ದೇ ಆಗಬೇಕು ಅಂತಂದರೆ ಜೀವನ ಹೇಗಿರುತ್ತೆ ಅನ್ನೋದು ನಿನಗೆ ಗೊತ್ತು. ನಾನೇನು ಹಠ ಮಾಡ್ತಿಲ್ಲ ಅಪ್ಪಾಜಿ. ನೀವು ಹೇಳ್ದಾಗೆ ನಾನು ಅಲ್ಲಿ ಹೋಗಿದ್ದೆ. ಹಠ ಇದ್ದಿದ್ರೆ ನಾನು ಹೋಗ್ತಾ ಇರಲಿಲ್ಲ. ಈ ಮನೆಗೆ ಬರಲ್ಲ ಅಂತ ಹಠ ಮಾಡ್ತಾ ಇರೋದು ಅವಳು. ಏನೋ ಆಗಿದ್ದಾಗ ಹೋಯ್ತು ವಿಷ್ಣು, ಅದನ್ನೇ ದೊಡ್ಡದು ಮಾಡಬೇಡ. ಎಲ್ಲಿ ಏನು ತಪ್ಪಾಗಿದೆ ಅನ್ನೋದನ್ನ ತಾಳ್ಮೆಯಿಂದ ಕೂತ್ಕೊಂಡು ಯೋಚನೆ ಮಾಡು. ಆಮೇಲೆ ಒಂದು ನಿರ್ಧಾರಕ್ಕೆ ಬರೋಣ. ನೀನೀಗ ಕೋಪದಲ್ಲಿದೆಯಾ, ಮೊದಲು ಅದರಿಂದ ಆಚೆ ಬಾ. ದುಡುಕಿ ನಿರ್ಧಾರ ತಗೊಳಕ್ ಹೋಗ್ಬೇಡ. ಸ್ವಲ್ಪ ತಾಳ್ಮೆಯಿಂದ ಇರು. ಏನೋ ಒಂದು ಪರಿಹಾರ ಸಿಕ್ಕೇ ಸಿಗತ್ತೆ. ಅಳಿಯಂದ್ರೆ ಕೆನ್ನೆಗೆ ಹೊಡೆಯೋದು ಒಂದೇ, ಮಗಳ ಬಾಳೆ ಕೊಳ್ಳಿ ಇಡೋದು ಒಂದೇ. ಯಾಕೆ ಹಾಗೆ ಮಾಡಿದೆ? ಏನ್ ಬಂದಿದೆ ನಿನ್ಗೆ? ರಸ್ತೆಯಲ್ಲಿ ನನ್ನ ಮಗಳ ಮೇಲೆ ದರ್ಪ ತೋರಿಸಿದ್ರೆ ನಾನು ಸುಮ್ಮನಿರ್ಬೇಕಾ? ಕೋಪ ಆವೇಶ ಅವನಿಗೆ ಮಾತ್ರ ಅಲ್ಲ ಇರೋದು. ಅವ್ನ ಕಾರ್ನ ನಮ್ಮ ಆಟೋಗೆ ಹೇಗೆ ಅಡ್ಡ ಹಾಕ್ತಾ ಗೊತ್ತಾ? ಗುದ್ದೋದೊಂದು ಬಾಕಿ. ಅಲ್ಲಿದ್ದಾಗ್ಲೂ ಗೋಳು ಕೊಟ್ಟ, ಬೇಡ ಅಂತ ಇಲ್ಲಿ ಬಂದಿದ್ದಾಳೆ. ಬಂದ್ಮೇಲೂ ಗೋಳು. ನೋಡ್ರಿ, ಅವನನ್ನ ವಹಿಸ್ಕೊಂಡು ನೀವು ನನ್ನ ಮೇಲೆ ರೇಗಕ್ಕೆ ಬರಬೇಡಿ. ರೇಗೋದಲ್ಲ, ನಾನು ಬಾರಿಸಿದ್ರು ತಪ್ಪಲ್ಲ. ಯಾರ ಕೆನ್ನೆಗೆ ಗೊತ್ತಾ ಹೊಡೆದಿರೋದು ನೀನು? ಯಾರ ಮಗ ಗೊತ್ತಾ ಅವನು? ಅದ್ರ ಪರಿಣಾಮನ ಎದುರಿಸೋಕ್ಕಾಗತ್ತ ನಮ್ಗೆ? ಕೂಗಾಡ್ಬೇಡ್ವ ಮಗನೆ, ಅಕ್ಕಪಕ್ಕದವ್ರೇನು ಮಲಗಿಲ್ಲ. ತಪ್ಪು ಎರಡೂ ಕಡೆ ಇದೆ. ಇದೆಲ್ಲ ದಿನ ಇದ್ದಿದ್ದೆ. ಹೌದು, ಇವಳು ವಿಷ್ಣು ಕೆನ್ನಾಗ ಹೊಡೆದ್ಲು ಅಂತ ನಿನ್ಗೆ ಯಾರು ಹೇಳಿದ್ದು? ಹೇಗ್ ಗೊತ್ತಾಯ್ತು, ಯಾರಿಂದ ಗೊತ್ತಾಯ್ತು ಅನ್ನೋದಲ್ಲಮ್ಮ ಮುಖ್ಯ. ಮಗಳ ಜೀವನ ಸರಿ ಮಾಡ್ಬೇಕು ಅನ್ನೋದಿಲ್ಲ ಇವಳಿಗೆ, ಅದಕ್ಕೆ ರೇಗ್ತಾ ಇರೋದು. ನನ್ನ ಮಗಳ ಜೀವನ ಹಾಳಾಗ್ಬೇಕು ಅನ್ನೋದು ನನ್ನ ಮನ್ಸಲ್ಲೂ ಇಲ್ಲ. ಅಂಥ ದುಷ್ಟನ್ ಜೊತೆ ಕುಡಿದು ಕೂಗಾಡೋನ್ ಜೊತೆ ಇದ್ರೆ ನೆಮ್ಮದಿ ಇರುತ್ತಾ? ರಜನಿ ನಿರ್ಧಾರ ಮಾಡಿರೋದು ಅವನ ಜೊತೆ ಜೀವನ ಬೇಡ ಅಂತ. ನೀವ್ ನನ್ನ ಮೇಲೆ ರೇಗಾಡ್ಬೇಡಿ. ವಿಷ್ಣುಗ್ ಹೊಡೆದಿದ್ದು ತಪ್ಪು ಅಂತ ನನಗನ್ಸ್ತಾ ಇಲ್ಲ. ಇವತ್ತು ರಸ್ತೆಯಲ್ಲಿ ಒಬ್ಬ ರಾಕ್ಷಸನಿಂದ ನನ್ನ ಮಗಳನ್ನ ಕಾಪಾಡಿದ್ದೀನಿ ಅಷ್ಟೇ. ಇನ್ಮೇಲೆ ನನ್ನ ಮಗಳ ಜೀವನ ನಾನ್ ಬಯಸ್ದ ಹಾಗೆ ನಡೆಯುತ್ತೆ. ಚೆನ್ನಾಗಿರೋಕ್ಕಂತೂ ಸಾಧ್ಯ ಇಲ್ಲ ಇನ್ನು ಮುಂದೆ. ಇದು ಇಲ್ಲಿಗೆ ಮುಗಿಯಲ್ಲ, ಎಲ್ಲೆಲ್ಲಿಗೆ ಹೋಗಿ ಮುಟ್ಟತ್ತೋ ಈ ಪ್ರಕಾರ. ಖುಷಿ 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 ಹೆದ್ರಬೇಡಿ ಪಾಪ, ಸಮಾಧಾನ ಇರಲಿ. ತಪ್ಪುಗಳು ಒಬ್ರು ಕಡೆಯಿಂದ ಆಗಲ್ಲ ಪಾಪ. ನಿನ್ನೆದುರಿಗೆ ನಿನ್ ಗಂಡನ್ಗೆ ಇವಳು ಹೊಡೆಯುವಾಗ ಏನ್ ಮಾಡ್ತಿದ್ದೆ ನೀನು? ಸಹಿಸ್ಕೊಂಡ್ಯಾ? ಸಹಿಸ್ಕೊಂಡ. ನನಗೆ ಬೇಜಾರಾಯ್ತು. ಆದ್ರೆ ತಡೆಯೋ ಅಷ್ಟರಲ್ಲಿ ಎಲ್ಲ ಮುಗ್ದೋಗಿತ್ತು. ನಾನು ಯಾರ ಪರವಾಗೂ ಮಾತಾಡ್ತಾ ಇಲ್ಲ.
ವಿಷ್ಣು ಪ್ರಕಾರ ವಿಷ್ಣು ಸರಿ, ಅಮ್ಮನ ಪ್ರಕಾರ ಅಮ್ಮ ಸರಿ. ಸರಿ ಇಲ್ಲದೆ ಇರೋದು ಎದುರಾಗೋ ಪರಿಸ್ಥಿತಿಗಳಷ್ಟೆ. ಜಗಳ ಬೇಡ ಪಾಪ. ನೀವು ಅಮ್ಮನ ಮೇಲೆ ಯಾವತ್ತೂ ರೇಗಾಡ್ದವ್ರಲ್ಲ. ರೇಗಾಡ್ಬೇಡಿ. ಅಮ್ಮಂಗೆ ನೀವೇ ಎಲ್ಲ. ನಿನ್ನ ಜೀವನದಲ್ಲಿ ಆಗಬಾರ್ದಾಗ್ತಿದೆಯಲ್ಲ ಪುಟ್ಟ, ಸಹಿಸ್ಕೊಳಕ್ಕಾಗ್ತಿಲ್ಲ. ಸಹಿಸ್ಕೊಳ್ಳೋದೇ ಜೀವನ ಪಾಪ. ಇದು ನೀವು ಹೇಳ್ಕೊಟ್ ಪಾಠ. ಹಗಲು ರಾತ್ರಿ ಇದ್ದ ಹಾಗೆ ನಗು ಅಳನೂ ಇರುತ್ತೆ ಪಾಪ. ನಾನು ನಾಳೆ ವಿಷ್ಣು ಮನೆಗೆ ಹೋಗಿ ಬರ್ತೀನಿ. ಯಾಕೆ? ನೀನಲ್ಲಿಗೆ ಹೋಗೋದು ಬೇಡ. ಬೇಡ ಅಂತ ಹೇಳಬೇಡ ಅಮ್ಮ, ನಾನು ಕೇಳಲ್ಲ. ಒಂದು ಮುಖ್ಯವಾದ ಕೆಲಸ ಇದೆ, ನಾಳೆ ಅದನ್ನು ನಾನು ಮುಗಿಸ್ಲೇಬೇಕು. ಹೋಗ್ಬಾ ಮಗಳೇ, ಮನಸ್ಸಿಟ್ಟು ಹೋಗು, ಮನಸ್ಸು ತುಂಬಿ ಮಾತಾಡು. ಹೋಗ್ಲೇಬೇಕು ಪಾಪ. ನಾಳೆ ಹೋಗ್ತಾ ಇದ್ರೆ ಜವಾಬ್ದಾರಿಗೊಂದು ಅರ್ಥ ಕೊಡದೇ ಇದ್ರೆ ತಪ್ಪಾಗುತ್ತೆ. ಅಮ್ಮ, ನಾಳೆ ನಾನು ವಿಷ್ಣು ಮನೆಗೆ ಹೋಗಲೇಬೇಕು. ನನ್ನನ್ನು ತಡಿಬೇಡ. ಬೆಳಗ್ಗೆ ಬೇಗ ಎದ್ದು ಹೋಗ್ತೀನಿ. ಋಣ ಗಟ್ಟಿಯಾಗಿದೆ ಅನ್ಸುತ್ತೆ. ಲಾಯರ್ ಡಿವೋರ್ಸ್ ಕೊಡಿಸ್ಬಹುದು. ಹಣೆ ಬರಹ ಯಾರಿಗ್ ಗೊತ್ತು. ಖುಷಿ ಖುಷಿ ಖುಷಿ. ರಜನಿ, ನಿಮ್ಮ ದರ್ಶನ ಭಾಗ್ಯ ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಏನು ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಆಗಿದ್ದು? ಪ್ರತ್ಯಕ್ಷ ಆಗಿ ದರ್ಶನ ಕೊಡೋದಕ್ಕೆ ನಾನು ದೇವರಲ್ಲ ವಿಷ್ಣು. ಆ ಪೋಸ್ಟ್ ಏನಿದ್ರು ನಿಮ್ಮದು. ಅಯ್ಯೋ, ಅಂಥ ಪೋಸ್ಟ್ ಎಲ್ಲ ನಮಗೆ ಬೇಡಪ್ಪ. ಅಂದ ಹಾಗೆ ನಿನಗೊಂದು ವಿಷಯ ಗೊತ್ತಾ? ನಾನು ಯಾವಾಗಲೂ ಏನು ಅನ್ಕೋತೀನೋ ಅದೇ ಆಗುತ್ತೆ. ಏನು ಅಂದ್ಕೊಂಡಿದ್ರಿ ಅಂತ ಕೇಳ್ಬೋದಾ? ಆದರೆ ಒಂದು ವಿಷಯ ನೆನಪಿರಲಿ, ಒಂದು ದಿವಸ ನೀವೇ ಹೇಳಿದ್ರಿ, ಎವ್ರಿ ಡೇ ಈಸ್ ನಾಟ್ ಅ ಸಂಡೇ ಅಂತ. ನಾವು ಅಂದ್ಕೊಂಡಿದ್ದೆಲ್ಲ ಯಾವಾಗಲೂ ಆಗಲ್ಲ ವಿಷ್ಣು. ಯಾವಾಗಲೂ ನಡೆಯುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅಂದ್ಕೊಂಡೆ, ಅದು ನಡೀತು. ಏನು ಗೊತ್ತಾ, ಇವತ್ತು ನೀನು ಬಂದೇ ಬರ್ತೀಯ ಅಂತ ಅಂದ್ಕೊಂಡೆ. ನೋಡು, ನೀನೇ ಬಂದೆ. ಹೆಂಡತಿ ಆದೊಳಗೆ ಗಂಡನ ದಿಕ್ಕೇ ಇಲ್ಲದೆ ಹೋದ್ರೆ ಜೀವನನೇ ದಿಕ್ಕಾಪಾಲಾಗ್ಬಿಡುತ್ತೆ. ನನ್ನ ಜೀವನ ದಿಕ್ಕಾಪಾಲಾಗಿದೆ ಅಂತ ನನಗೇನು ಅನಿಸ್ತಿಲ್ಲ. ಒಂದರ್ಥದಲ್ಲಿ ನಾನು ತಗೊಂಡಿರೋ ನಿರ್ಧಾರದಿಂದ ನಾನು ನೆಮ್ಮದಿಯಾಗಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಕಾಣ್ತಾ ಇದೆ ಮುಖದಲ್ಲಿ. ನೆಮ್ಮದಿ ಇದ್ದಿದ್ದಿದ್ರೆ ನೀನು ಇಲ್ಲಿಗೆ ಬರ್ತಾ ಇರಲಿಲ್ಲ. ಆದರೆ ನಿಮ್ಮಮ್ಮ ಮಾಡಿದ್ನ ನಾನು ಮರ್ತಿಲ್ಲ. ಕ್ಷಮಿಸಿದ್ದೀನಿ. ಹೋಗ್ಲಿ ಬಿಡು. ಹೋಗಿ ಅಪ್ಪಾಜಿಗೆ ನಿನ್ನ ಮುಖ ತೋರಿಸು. ಅವರಾದರೂ ಖುಷಿ ಪಡ್ತಾರೆ. ಖುಷಿ ಪಡೋದಕ್ಕೆ ನಾನೇನು ಪರ್ಮನೆಂಟಾಗಿ ಇಲ್ಲಿರೋದಕ್ಕೆ ಬಂದಿಲ್ಲ. ಹಾಗೆ ಬರೋದಾಗಿದ್ರೆ ನೆನ್ನೆ ನೀವು ಬಂದು ಕರೆದಾಗಲೇ ಬರ್ತಿದ್ದೆ. ನನಗಿಲ್ಲಿ ಏನೋ ಒಂದು ಮುಖ್ಯವಾದ ಕೆಲಸ ಇದೆ, ಅದನ್ನು ಮುಗಿಸೋಣ ಅಂತ ಬಂದಿದ್ದೀನಿ. ನಿಮಗೋಸ್ಕರ ಬಂದಿಲ್ಲ ವಿಷ್ಣು.